ಈ ಫಾರ್ಮಸಿ ಅಂತಂದ್ರೆ ಆನ್ಲೈನ್ ನಲ್ಲಿ ಕೆಲವೊಂದು ಮೆಡಿಸಿನ್ಗಳು ಸೇಲ್ ಆಗ್ತಾ ಇರುವಂತದ್ದು, ಅದರ ಜೊತೆಗೆ ಒಂದಷ್ಟು ರಿಯಾಯಿತಿ ಕೊಡ್ತಾ ಇರುವಂತದ್ದು, ಡಿಸ್ಕೌಂಟ್ ಕೊಡ್ತಾ ಇರುವಂತದ್ದು, ಇದೆಲ್ಲವೂ ಕೂಡ ಖಂಡಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಹಲವು ಕಡೆ ಮೆಡಿಕಲ್ ಸ್ಟೋರ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ, ಕೆಲವೊಂದು ಕಡೆ ಮೆಡಿಕಲ್ ಸ್ಟೋರ್ಗಳು ಆಸ್ ಯೂಶುವಲ್ ಎಲ್ಲವೂ ಕೂಡ ಓಪನ್ ಇದೆ. ಹಾಗಾಗಿ ಇದೀಗ ಈ ಒಂದು ವಿಚಾರವಾಗಿ ಕೆಸಿಡಿಎ ಮತ್ತು ಕೆಪಿಆರ್ಡಿಒ ನಡುವೆ ತಿಕ್ಕಾಟ ನಡೀತಾ ಇದೆ. ಈ ಫಾರ್ಮಸಿ ವಿರೋಧಿಸಿ ಮೆಡಿಕಲ್ ಸ್ಟೋರ್ಗಳು ಹಲವು ಕಡೆ ಇವತ್ತು ಬಂದ್ ಆಗಿದೆ, ಕೆಲವೊಂದು ಕಡೆ ಓಪನ್ ಇದೆ. ಬಂದ್ ವಿಚಾರವಾಗಿ ಕೆಸಿಡಿಎ ಮತ್ತು ಕೆಪಿಆರ್ಡಿಒ ನಡುವೆ ತಿಕ್ಕಾಟ ನಡೀತಾ ಇದೆ. ಬಂದ್ಗೆ ಒಂದು ಬಣದಿಂದ ಸಂಪೂರ್ಣ ಬೆಂಬಲ ಸಿಗ್ತಾ ಇದ್ರೆ ಮತ್ತೊಂದು ಬಣದಿಂದ ನೈತಿಕ ಬೆಂಬಲ ಘೋಷಣೆ ಆಗಿದೆ. ಕೆಪಿಆರ್ಡಿಒ ಅಡಿಯಲ್ಲಿ 20,000ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ನೋಂದಣಿಯಾಗಿತ್ತು. ಕೆಸಿಡಿಎ ಅಡಿಯಲ್ಲಿ 5,000 ಮೆಡಿಕಲ್ ಶಾಪ್ಗಳು ನೋಂದಣಿಯಾಗಿತ್ತು. ಹೀಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಮೆಡಿಕಲ್ ಶಾಪ್ಗಳ ಮುಷ್ಕರ ನಡೀತಾ ಇದೆ. ಈ ವಿಚಾರವಾಗಿ ಒಂದು ಬಣದಿಂದ ಸಪೋರ್ಟ್ ಸಿಗ್ತಾ ಇದೆ, ಮತ್ತೊಂದು ಬಣದಿಂದ ಸಪೋರ್ಟ್ ಸಿಗ್ತಾ ಇಲ್ಲ. ಅದರಲ್ಲಿರುವಂತಹ ಕೆಲವೊಂದು ಸಂಘಟನೆಗಳಲ್ಲೇ ಗೊಂದಲ ಇದೆ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇದೇ ಒಂದು ಕಾರಣದಿಂದ ಕೆಲವೊಂದು ಕಡೆ ಮೆಡಿಕಲ್ ಸ್ಟೋರ್ಸ್ಗಳು ಓಪನ್ ಇದ್ರೆ, ಕೆಲವೊಂದು ಕಡೆ ಕ್ಲೋಸ್ ಮಾಡಲಾಗಿದೆ. ಹಾಗಾಗಿ ಈಗ ಕೆಸಿಡಿಎ ಅಡಿಯಲ್ಲಿ 5,000 ಮೆಡಿಕಲ್ ಶಾಪ್ಗಳು ನೋಂದಣಿಯಾಗಿತ್ತು. ಆದ್ರೆ ಪ್ರೊಟೆಸ್ಟ್ ಏನ್ ಮಾಡ್ತಾ ಇದ್ದಾರಲ್ಲ, ಈಗ ಆನ್ಲೈನ್ ಅಲ್ಲಿ ಸಿಗ್ತಾ ಇರುವಂತಹ ಮೆಡಿಸಿನ್ಗಳು, ಆನ್ಲೈನ್ ಅಲ್ಲಿ ಮೆಡಿಕಲ್ ಎಲ್ಲವೂ ಕೂಡ ಸಿಗ್ತಾ ಇರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಈಗ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ, ಕೆಲವೊಂದು ಕಡೆ ಮೆಡಿಕಲ್ಗಳು ಕ್ಲೋಸ್ ಇದೆ, ಕೆಲವೊಂದು ಕಡೆ ಓಪನ್ ಇರೋದು. ಹಾಗಾಗಿ ಈಗ ಸದ್ಯಕ್ಕೆ ಏನಿದೆ ಡೀಟೇಲ್ಸ್ ಅಂದ್ರೆ ಯಾವ ಮಟ್ಟದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೀಬಹುದು? ರೋಶಿನಿ, ಇದು ಏನೋ ಪ್ರೊಟೆಸ್ಟ್ ದೊಡ್ಡ ಮಟ್ಟವಾಗಿ ನಡೀತದೆ ಅಂತ ಹೇಳ್ಬೇಕು. ಇದರ ನಡುವೆ ಕೆಸಿಡಿಸಿ ಮತ್ತು ಏನೋ ಕೆಪಿಆರ್ಡಿಒ ನಡುವೆ ಬಹಳ ಏನೋ ಗೊಂದಲ ಉಂಟಾಗ್ತಿದೆ ಅಂತ ಹೇಳ್ಬೋದು. ಇಂದು ದೇಶಾದ್ಯಂತ ನಡೆಯುವಂತ ಮೆಡಿಕಲ್ ಶಾಪ್ ಬಂದ್ ಕೆರೆ ಹಿನ್ನೆಲೆಯಲ್ಲಿ ಒಂದು ಬಣ ಗೆಲುವಿಗೆ ಬೆಂಬಲ ನೀಡ್ತಾ ಇದೆ, ಆದ್ರೆ ಮತ್ತೊಂದು ಬಣದಿಂದ ಏನೋ ಬಂದ್ಗೆ ನೈತಿಕ ಬೆಂಬಲ ಘೋಷಣೆ ಅಷ್ಟೇ ಹೇಳ್ತಾ ಇದಾರೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಇದು ಭಾರಿ ಏನೋ ಪ್ರೊಟೆಸ್ಟ್ ನಡೀತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರಾಜ್ಯದ 2 ಪ್ರಮುಖ ಸಂಘಟನೆಗಳ ನಡುವೆ ಒಮ್ಮತ ಏನು ಮೂಡದ ಈ ಹಿನ್ನೆಲೆ ಬಂದ್ ಕರೆ ನೀಡಿದ್ದಾರೆ. ಏನು ಆನ್ಲೈನ್ ನಲ್ಲಿ ಬುಕ್ ಮಾಡುವಂತ ಮೆಡಿಸಿನ್ಗೆ ಯಾವುದೇ ರೀತಿಯಾಗಿ ಏನು ರೆಸ್ಪಾನ್ಸ್ ಇರಲ್ಲ. ಯಾಕಂದ್ರೆ ಡಾಕ್ಟರ್ ಬರ್ದಂತ ಮೆಡಿಸಿನ್ ಬೇರೆ ಇರುತ್ತೆ, ಆನ್ಲೈನ್ ನಲ್ಲಿ ಬರುವಂತ ಮೆಡಿಸಿನ್ ಬೇರೆ ಇರುತ್ತೆ. ಯಾಕಂದ್ರೆ ಡಾಕ್ಟ್ರು ರೋಗಿಯನ್ನ ವಿಚಾರಿಸಿ ಏನಾಗಿದೆ ಏನಿಲ್ಲ ಅಂತ ಹೇಳ್ಕೊಂಡು ಇಂಥದೇ ಮೆಡಿಸಿನ್ ಕೊಡಬೇಕು, ಅದ್ರಲ್ಲೂ ಚೇಂಜಸ್ ಕೊಡೋದಿರುತ್ತೆ. ಆದ್ರೆ ಆನ್ಲೈನ್ ನಲ್ಲಿ ಮಾತ್ರ ಒಂದೇ ಮೆಡಿಸಿನ್ ಬುಕ್ ಮಾಡಿದ್ರೆ ಅದು ಅಷ್ಟೇ ಬರುತ್ತೆ. ಇದರಿಂದಾಗಿ ಮೆಡಿಕಲ್ ಶಾಪರ್ಗೆ ತುಂಬಾ ತೊಂದರೆ ಆಗ್ತದೆ. ಎಲ್ಲ ಪ್ರತಿಯೊಂದು ಆನ್ಲೈನ್ ನಲ್ಲಿ ಸೇಲ್ ಆದ್ರೆ ಮೆಡಿಕಲ್ ಇಟ್ಕೊಂಡು ಅಂತವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ಯಾಕಂದ್ರೆ ಅವರು ಓದ್ಕೊಂಡು ಮೆಡಿಕಲ್ ಶಾಪ್ ಹಾಕೊಂಡಿರ್ತಾರೆ. ಹಾಗಾಗಿ ಡಾಕ್ಟರ್ ಬರ್ದಂತ ಚೀಟಿಯ ಮೆಡಿಕಲ್ ಶಾಪ್ ಅಂತ ತಗೊಂಡ್ರೆ ಅವ್ರಿಗೂ ಒಂದು ಲಾಭ, ಡಾಕ್ಟರ್ ಬರ್ದಂತ ರೋಗಿಗಳಿಗೂ ಆರೋಗ್ಯವಾಗಿರಕ್ಕೂ ಕಾರಣ ಆಗ್ತದೆ. ಆದ್ರೆ ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡಿದಂತ ಮೆಡಿಸಿನ್ ಕೆಲವಷ್ಟು ಉಲ್ಟಾ ಹೊಡೆಯುತ್ತೆ. ಯಾಕಂದ್ರೆ ಇನ್ನೇನೋ ಆರ್ಡರ್ ಓಕೆ, ಥ್ಯಾಂಕ್ ಯು ರವಿ, ನೀವೆಲ್ಲ ಡೀಟೇಲ್ಸ್ ಹಾಕಿ.